ಸಮಾಜ ಸೇವೆ, ಜನಸೇವೆ ಮತ್ತು ರಾಜಕೀಯ ಚಟುವಟಿಕೆಗಳ ಮೂಲಕ ಗುರುತಿಸಿಕೊಂಡಿರುವ ಬಿಜೆಪಿ ಯುವ ಮುಖಂಡ ಶ್ರೀ ಎಸ್ ರಾಜಣ್ಣ ಅವರ 48ನೇ ವರ್ಷದ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು. ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕುರಿತ ವರದಿ ಇಲ್ಲಿದೆ. ಕೊಡಗೈದಾನಿ, ಹೃದಯವಂತ ಹಾಗೂ ಬಿಜೆಪಿ ಯುವ ಮುಖಂಡರಾದ ಶ್ರೀ ಎಸ್ ರಾಜಣ್ಣ ಅವರ 48ನೇ ವರ್ಷದ ಹುಟ್ಟುಹಬ್ಬ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಸಂಭ್ರಮದಿಂದ ನಡೆಯಿತು. ಕೇವಲ ಹುಟ್ಟುಹಬ್ಬದ ಆಚರಣೆಗೆ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನಮನ ಗೆಲ್ಲುವ ಕಾರ್ಯಕ್ಕೂ ರಾಜಣ್ಣ ಮುಂದಾದರು. ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಅನೇಕ ಯುವಕರು ಭಾಗವಹಿಸಿ ರಕ್ತದಾನ ಮಾಡಿದರು. ಜೊತೆಗೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. ಇನ್ನೂ ಪೌರಕಾರ್ಮಿಕರಿಗೆ ಬಟ್ಟೆ ವಿತರಿಸಿ ಗೌರವಿಸಲಾಯಿತು. ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ, ಪುಸ್ತಕ ಹಾಗೂ ಶಾಲಾ ಬ್ಯಾಗ್ ವಿತರಣೆ ಮಾಡಿ ಮಾನವೀಯತೆ ಮೆರೆದರು. ರಾಜಕೀಯ ನಾಯಕರು, ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು ಹಾಗೂ ಬಂಧು ಮಿತ್ರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಬೃಹತ್ ಹೂವಿನ ಹಾರಗಳಿಂದ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ವೇಳೆ ಮಾತನಾಡಿದ ಪಕ್ಷದ ನಾಯಕರು ಮುಂದಿನ ದಿನಗಳಲ್ಲಿ ಆಶಾರಾಣಿ ರಾಜು ಅವರನ್ನು ಜಿಬಿಎ ಅಭ್ಯರ್ಥಿಯಾಗಿ ನಿಲ್ಲಿಸಿ ಕಾರ್ಪೊರೇಟರ್ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಸಾಮಾಜಿಕ ಸೇವೆಯ ಜೊತೆಗೆ ರಾಜಕೀಯವಾಗಿ ಮತ್ತಷ್ಟು ಬಲಬ ಪಡೆಯುತ್ತಿರುವ ಎಸ್ ರಾಜಣ್ಣ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಇದೀಗ ಕ್ಷೇತ್ರದಲ್ಲಿ ಸಾಕಷ್ಟು ಗಮನ ಸೆಳೆದಿದೆ. ಅಭಿಷೇಕ್ ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. ಎಂದು ಹೀಗೆ ಇರಲಿ. ಬಿಡಿ ಒಂದು ನಿಮಿಷ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರಂತ ರಾಜು ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತಾ ಇದ್ದೀನಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ ಅದ್ರ ಜೊತೆಗೆ ಅಧಿಕಾರನ ಕೊಟ್ಟು ಕಾಪಾಡಲಿ ಅಂತ ಭಗವಂತ ಅಂತ ನಾನು ಬೇಡ್ಕೊತೀನಿ ಬಂದಿಲ್ಲ. ಭಾಳ ಸಂತೋಷ ಆಗ್ತಾ ಇದೆ. ಒಬ್ಬ ಆತ್ಮೀಯ ಸ್ನೇಹಿತ, ಸದಾ ನಮ್ಮ ಜೊತೆ ಒಡನಾಡಿಯಾಗಿದ್ದಂತಹ ರಾಜುರವರ ಇವತ್ತು ಜನ್ಮದಿನೋತ್ಸವ. ಈ ಜನ್ಮದಿನೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕನ್ನುವ ನಿಟ್ಟಿನಲ್ಲಿ ಹಲವಾರು ಸಾರ್ವಜನಿಕ ಸದುದ್ದೇಶದ ಒಂದು ಉದ್ದೇಶವನ್ನಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರಾಜು ಅವರಿಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು, ಇನ್ನಷ್ಟು ಹೆಚ್ಚಿನ ಅಧಿಕಾರಗಳನ್ನು ಕೊಟ್ಟು ಇನ್ನಷ್ಟು ಹೆಚ್ಚಿನ ಬಡಜನರ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಮೂಲಕ ನಾನು ದೇವರಲ್ಲಿ ಆಶಿಸ್ತಾ ಇದ್ದೆ. ಇವತ್ತು ನಮ್ಮ ಯಜಮಾನರ ಹುಟ್ಟುಹಬ್ಬವನ್ನು ಎಲ್ಲ ನಾಗರಿಕರು ಬಂದು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಸ್ನೇಹಿತರು, ಬಂಧು ಬಳಗದವರು ಪ್ರತಿಯೊಬ್ಬರು ಬಂದು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ, ಹೆಮ್ಮೆನೂ ಇದೆ. ಈ ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಅಫಿಷಿಯಲ್ ಆಗೇನು ಮಾಡ್ತಾ ಇರಲಿಲ್ಲ. ಬ್ಯಾಕ್ ಎಂಡಲ್ಲಿ ನಾವೆಲ್ಲ ಥರದ ಕಾರ್ಯಕ್ರಮಗಳು ಮಾಡ್ತಾ ಬರ್ತಿದ್ರಿ. ಈ ಸತಿ ರಾಜಕೀಯವಾಗಿದ್ದೀರಿ ಅನ್ನೋದಕ್ಕೋಸ್ಕರ ಅಷ್ಟೇ ವೇದಿಕೆ ಮಾಡಿ ವೇದಿಕೆ ಮುಖಾಂತರ ಜನಕ್ಕೆ ತಲುಪಿಸ್ತಾ ಇದ್ರಿ. ಈಗ ಪ್ರತಿ 2008ನೇ ಇಸ್ವಿಯಿಂದನೂ ಇವತ್ತಿನ ತನಕನೂ ರಾಜು ಅವರ ಬರ್ತಡೇ ದಿನಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಾರೆ, ಅವರ ಅಭಿಮಾನಿಗಳು ಜಾಸ್ತಿ ಆಗ್ತಿದ್ದಾರೆ, ಅವರು ಅಭಿಮಾನಿ ಬಳಗ ಜಾಸ್ತಿ ಆಗ್ತಾ ಇದೆ.
ಹಾಗಾಗಿ ಇವತ್ತೊಂದು ಏನು ನೀವೆಲ್ಲ ನೋಡಿದ್ರಿ ಅದು ಹಿಂದಿನ 2 ವರ್ಷ 3 ವರ್ಷದಲ್ಲೂ ನೀವು ನೋಡ್ತಾ ಬಂದಿದ್ದೀರಾ. ಈಗ ಇನ್ನೂ ರಾಜಕೀಯವಾಗಿ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲರಿಗೂ ನಾವು ಋಣಿಯಾಗಿರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ. ಇವತ್ತು ನಮ್ಮ ಯಜಮಾನ್ರ ಬರ್ತಡೇ ನಾವು ಅಂದ್ಕೊಂಡಿದ್ದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಆಗಿದೆ. ಈ ಕಾರ್ಯಕ್ರಮ ಮಾಡಬೇಕು ಅಂತ 10 ದಿವಸಗಳಿಂದನೂ ಸತತವಾಗಿ ನಮ್ಮೊಟ್ಟಿಗೆ ಇರೋಂಥವ್ರು ಎಲ್ಲರೂ ನಮ್ಮ ಸ್ನೇಹಿತರುಗಳು ಇಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಪ್ರತಿಯೊಂದು ಕಾರ್ಯದಲ್ಲೂ ಈ ಥರ ಮಾಡೋಣ, ಈ ಥರ ಮಾಡೋದು ಬೇಡ, ಇದು ಸರಿ, ಇದು ತಪ್ಪು ಅಂತ 10 ದಿವಸದಿಂದ ಪ್ರತಿಯೊಂದು ಮೀಟಿಂಗ್ ಮಾಡಿ ಪ್ರತಿ ಜಾಗದಲ್ಲಿ ಹೋಗಿ ಎಲ್ಲ ನಾಗರಿಕರನ್ನು ಕರೆದು ಬಂದಿರುವಂಥ ನಮ್ಮ ಟೀಮ್ ಪೂರ್ತಿ ಎಲ್ಲರ ಹೆಸರು ತೊಗೊಂಡ್ರೆ ತುಂಬ ದೊಡ್ಡ ಪಟ್ಟಿ ಇದೆ. ಹಾಗಾಗಿ ನಮ್ಮ ಎಲ್ಲ ಟೀಮಿನವ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಾವೀಗ ಆಲ್ರೆಡಿ ನಾನು ಕಾಸಿಯಾದಲ್ಲಿ ಈಗ ಕರೆಂಟ್ಲಿ ವುಮೆನ್ ಪ್ಯಾನೆಲ್ ಚೇರ್ಮನ್ ಆಗಿದ್ದೀರಿ. ನಾವು ಆಲ್ರೆಡಿ ಎಂಪವರ್ಮೆಂಟ್ ಏನು ಹೆಣ್ಮಕ್ಳು ಸಬಲೀಕರಣ ಅಂತ ಹೇಳ್ತೀರಿ ಅದನ್ನು ನಾವು ಆಲ್ರೆಡಿ ಈಗ ಮಾಡ್ತಾ ಬರ್ತಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು. ಏನೀಗ ನರೇಂದ್ರ ಮೋದಿಯವರು ಹೋರಾಟ ಮಾಡ್ತಿದ್ದಾರೆ 33% ಮಹಿಳೆಯರಿಗೆ ಮೀಸಲಾತಿ ಬೇಕೇ ಬೇಕು ಅಂತ. ಅದರದ ಸಲುವಾಗಿ ನಾವು ಕೂಡ ಹೋರಾಟ ಮಾಡ್ತಿದ್ದೀರಿ. ನಮಗೂ ಕೂಡ ಸಿಕ್ಕಿದ್ರೆ ಮುಂದಿನ ದಿವಸದಲ್ಲಿ ಅವಕಾಶ ನಾವು 1-2 ಕೆಲಸಗಳು ಹೆಚ್ಚಿಗೆ ಮಾಡೋ ಅಷ್ಟು ಕೆಪಾಸಿಟಿ ನಮ್ಮ ಹೆಣ್ಮಕ್ಳುಗಳಲ್ಲಿದ್ದಾರೆ. ಹೆಣ್ಮಕ್ಳು ಹೊರಗಡೆ ಬರಬೇಕು ಅನ್ನೋ ಸಲುವಾಗಿಯೇ ಈಗ ರಾಜಕೀಯವಾಗಿ ಕೂಡ ಹೆಚ್ಚಿನ ಜನ ಬರಬೇಕು ಅನ್ನೋ ಸಲುವಾಗಿಯೇ ಈ ಮೀಸಲಾತಿಗಳನ್ನು ಕಂಪಲ್ಸರಿ ಮಾಡಬೇಕು ಅಂತ ನಾವು ಎಲ್ಲರ ಹತ್ರ ಬೇಡ್ಕೊಳ್ತೀರಿ. ಮೇಡಮ್, ಈಗ ನಾವೇನು ಈಗ ಓಡಾಡ್ತಿದ್ದೀರಿ ರಸ್ತೆಯಲ್ಲಿ ಎಲ್ಲ ಇಲ್ಲಿನ ನಾಗರಿಕರು ಕೇಳೋದು ಓನ್ಲಿ ಬೇಸಿಕ್ ನೀಡ್ಸ್. ಏನು ನಮಗೆ ದಿನನಿತ್ಯದ ಬೇಸಿಕ್ಕು, ತಾರು, ರೋಡ್ಸ್ ಪ್ರಾಪರಾಗಿರಬೇಕು, ಸ್ಟ್ರೀಟ್ ಲೈಟ್ಸ್ ಕರೆಕ್ಟಾಗಿರಬೇಕು, ಜೊತೆಗೆ ಮರಗಳು ಈಗೇನಂದರೆ ಯಾವ ಕಾರ್ ಮೇಲೆ ಅಂದರೆ ಬಿದ್ದು ಗಾಜು ಹೊಡೆದೋಗ್ತಾ ಇದೆ, ಎಲ್ಲಂದಲ್ಲಿ ಮಕ್ಕಳ ಮೇಲೆಲ್ಲ ಬಿದ್ದು ಏಟಾಗ್ತಾ ಇದೆ. ಹಾಗಾಗಿ ಈಗ ಆ ಥರದ್ದು ಬೇಸಿಕ್ ನೀಡ್ಸ್ ಏನಿದೆ ಆ ಥರದ್ದೇ ಜನ ಕೇಳ್ತಾ ಇದ್ದಾರೆ. ಈಗ ಆ ಥರದ ಬೇಸಿಕ್ ನೀಡ್ಸ್ನ ನಾವು ಎಷ್ಟು ಫುಲ್ಫಿಲ್ ಮಾಡಿಕೊಡ್ತೀರಾ ಅಷ್ಟು ಒಳ್ಳೆಯದು ಅಂತ ಕೇಳ್ಕೊಳ್ತೀನಿ. ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಬಂಧು ಬಳಗದವರಿಗೆ, ಮುಖ್ಯವಾಗಿ ನೋಡಿ, ಇಷ್ಟೊಂದು ಸ್ನೇಹಿತರು ಸಂಪಾದನೆ ಮಾಡೋಕ್ಕೆ ಅಷ್ಟೊಂದು ಈಸಿ ಅಲ್ಲ. ಇವತ್ತು ನನ್ನ ಸ್ನೇಹಿತರು ನನ್ನ ಹುಟ್ಟಿದ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಇವತ್ತು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಹಲವಾರು ಕಾರ್ಯಕ್ರಮಗಳು, ಜನಪರ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ನಾನು ಈ ಮಟ್ಟಕ್ಕೆ ಇಲ್ಲಿ ನಾನು ಏನೇ ಆಗಿರ್ಬೋದು ಒಂದು ಹೆಸರು ಮಾಡೋಕ್ಕೆ ಕಾರಣ ಯಾರು ಅಂತಂದರೆ ನನ್ನ ಈ ಸ್ನೇಹ ಬಳಗ. ಈ ಸ್ನೇಹ ಬಳಗ ಏನಿದೆ ಇದು ಯಾರು ಸಂಪಾದನೆ ಮಾಡೋಕ್ಕೆ ಎಷ್ಟೋ ವರ್ಷಗಳು ಬೇಕಾಗ್ತದೆ. ಆದರೆ ನಾನು ಅಲ್ಪ ಸಮಯದಲ್ಲಿ ಇಂಥ ಸ್ನೇಹ ಬಳಗವನ್ನು ನಾನು ಸಂಪಾದನೆ ಮಾಡಿದ್ದೀನಿ. ಮತ್ತು ಇಂಥ ಒಳ್ಳೆಯ ಸ್ನೇಹಿತರನ್ನ ಪಡೆಯೋಕ್ಕೆ ನಾನು ಧನ್ಯ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಇವತ್ತು ಏನೇ ಒಂದು ರಾಜಕೀಯ ಬೆಳವಣಿಗೆ ಇರ್ಬೋದು, ಎಲ್ಲ ಇರ್ಬೋದು, ಹಲವಾರು ರಾಜಕೀಯ ಅಂದಾದ್ಮೇಲೆ ನಾನಾ ರೀತಿ ಪರವಿರೋಧಗಳು ಇದ್ದೇ ಇರ್ತವೆ. ಆದರೆ ನನ್ನ ಸ್ನೇಹಿತರು ನನ್ನ ಪರವಾಗಿದ್ದಾರೆ. ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ನಮಗೇನಿಲ್ಲ. ಬಟ್ ನೋಡಿ, ಇದು ಹಲವಾರು ರಾಜಕೀಯ ಪಕ್ಷದಲ್ಲಿದ್ದಾರೆ, ಆದರೆ ನನ್ನ ಸ್ನೇಹಿತರು ಎಲ್ಲರೂ ಮೊದಲನೇದಾಗಿ ನನ್ನ ಸ್ನೇಹಿತರು, ಅದಾದಮೇಲೆ ಬೇರೆ ವಿಚಾರಗಳು. ಈಗ ಇಲ್ಲಿ ಏನು ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ನನ್ನ ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವು ಎಲ್ಲಿ ಗಂಟ ಈ ಭೂಮಿ ಮೇಲೆ ದೇವರು ಇರೋಕ್ಕೆ ಅವಕಾಶ ಕೊಡ್ತಾನೆ ಅಲ್ಲಿ ಗಂಟ ನಾವೆಲ್ಲರೂ ಹೀಗೆ ನಗ್ತಾ ಒಟ್ಟಾಗಿ ನಮ್ಮೆಲ್ಲ ಕಷ್ಟ ಸುಖಗಳನ್ನು ಜೊತೆಗೆ ಇದ್ದು ಅನುಭವಿಸ್ತಾ ಮುಂದಿನ ದಿನಗಳಲ್ಲಿ ಬೇರೆ ಒಂದು ವರ್ಗದವರಿಗೆ, ಒಂದು ಜನಾಂಗದವರಿಗೆ ಮತ್ತು ಮುಂದಿನ ನಮ್ಮ ಪೀಳಿಗೆಯವರಿಗೆ ನಾವು ಏನೋ ಒಂದು ಬಿಟ್ಕೊಟ್ಬಿಟ್ಟು ಹೋಗಬೇಕು ಅಂತಂದ್ರೆ ಅದೇನಂದರೆ ನಮ್ಮ ಸ್ನೇಹ. ಈ ಥರ ಒಂದು ಸ್ನೇಹವನ್ನು ಮುಂದಿನ ದಿನಗಳು ನಾವು ಬಿಟ್ಬಿಟ್ಟು ಹೋಗಬೇಕು. ಅದನ್ನು ಎಲ್ಲರೂ ನೋಡಿ ಹೊಟ್ಟೆ ಹೊಡ್ಕೋಬೇಕು. ಅದೇ ನಮ್ಮ ಆಸೆ, ಇನ್ನೇನಿಲ್ಲ. ಎಲ್ಲರೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ಹೇಳಿದೆ, ಇಲ್ಲಿ ಯಾರೇ ರಾಜಕೀಯದಲ್ಲಿ ಬರ್ಬೋದು. ರಾಜಕೀಯ ಅಂದಮೇಲೆ ಒಂದು ಪಕ್ಷದಲ್ಲಿ ಒಬ್ಬ ನಿಲ್ಬೋದು, 3 ಜನ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಗೆಲುವು ಅನ್ನೋದು ಯಾರಿಗೂ ದೇವ್ರ ಇಚ್ಛೆ. ಯಾರಿಗೆ ಜನಪ್ರಿಯತೆ ಇರುತ್ತೆ, ಯಾವ ಪಕ್ಷದ ಮೇಲೆ ಜನಪ್ರಿಯತೆ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಆದರೆ ಅವರು ಸಹ ನಮ್ಮ ಸ್ನೇಹಿತರೆ. ಈಗ ನಾನು ಇರ್ಬೋದು, ಮತ್ತೊಬ್ಬ ಇರ್ಬೋದು, ನಮಗೆ ಬರುತ್ತೋ ಇನ್ನೊಬ್ರು ಬರುತ್ತೆ, ಯಾರಿಗೆ ಬರಲಿ, ನಾವೆಲ್ಲ ಒಟ್ಟಾಗಿ ಯಾರ ಪರ ನಮಗೆ ಇಚ್ಛೆ ಇದೆ, ಯಾರ ಪರ ನಾವು ಆಗಿಂದ ಬಂದಿದ್ದೀವಿ, ಅವ್ರ ಜೊತೆ ಇಡ್ತೀವಿ. ನಾವು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಗೆದ್ದಾದ್ಮೇಲೆ ಸೋತಾದ್ಮೇಲೆ ಎಲ್ಲರೂ ಒಟ್ಟಿಗೆ ಇಡ್ತೀವಿ ನಾವು. ಇವತ್ತು ಮೇಯ್ನಾಗಿ ಎಲ್ಲ ನನ್ನ ಸ್ನೇಹ ಬಳಗದವರು ನೋಡಿ, ಇವತ್ತು ಸೋಮವಾರ ಆಗಿರೂ ಸಹ ಇಷ್ಟೊಂದು ಜನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತಂದರೆ ಅದು ಸುಲಭದ ಮಾತಲ್ಲ. ಇವತ್ತು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಇಟ್ಟಿದ್ದಾರೆ. ನಮ್ಮ ವಾರ್ಡಿನ BBMP ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ಬಟ್ಟೆಗಳು, ಸೀರೆಗಳು ಕೊಡೋದಾಗಿರ್ಬೋದು. ಮತ್ತು ನಮ್ಮ ವಾರ್ಡಲ್ಲಿ ಇರೋಂಥ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಬ್ಯಾಗು, ಬುಕ್ಸು ಮತ್ತು ಇನ್ನಿತರ ವಸ್ತುಗಳನ್ನು ಕೊಡೋದಾಗಿರ್ಬೋದು. ಮತ್ತು ಬ್ಲಡ್ ಡೊನೇಷನ್ನು, ಹೆಲ್ತ್ ಕ್ಯಾಂಪ್ಸು, ಆಯುರ್ವೇದಿಕ್ ಕ್ಯಾಂಪ್ಸು, ಮತ್ತು
ಬೀದಿ ವ್ಯಾಪಾರಿಗಳಿಗೆ ಛತ್ರಿಗಳು ಕೊಡುವಂಥದ್ದಾಗಿರ್ಬೋದು, ಮತ್ತು ಯಾರು SLC ಟಾಪರ್ಸು ಮತ್ತು PUC ಟಾಪರ್ಸ್ ಬಂದಿದ್ದಾರೆ ಅವ್ರಿಗೆ ನಮ್ಮ ಕೈಲಾದಂಥ ನಮಗೆ ಏನು ದೇವರು ಕೊಟ್ಟಿದ್ದಾನೆ ನಮ್ಮ ಅದರಲ್ಲಿ ಒಂದು ಸಹಾಯಧನವನ್ನು ಅವ್ರು ಕೊಡುವಂಥದ್ದು, ಮತ್ತು ಹಲವಾರು ರೀತಿಯ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಎಲ್ಲರೂ ಹಮ್ಮಿಕೊಂಡಿದ್ದಾರೆ. ವಿಶೇಷವಾದ ದಿನ 25 ಮೇ ಅಂತ ಬಂದರೆ ನಾವು ವಿಶೇಷವಾಗಿ ಆಚರಿಸ್ತೀವಿ. ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮ ರಾಜಣ್ಣನ ಹುಟ್ಟುಹಬ್ಬ. ರಾಜಣ್ಣ ನಮ್ಮೆಲ್ಲರಿಗೂ ಆತ್ಮೀಯ ಒಡನಾಟದ ಮಿತ್ರರಾಗಿರ್ತಾರೆ. ಇವತ್ತು ನಮ್ಮ ನಾಗರಬಾವಿ ನಾಗರಿಕರ ಬಳಗ ಅಂತ ಏನಿದೆಯೋ ಈ ಬಳಗನ ಇಷ್ಟು ಅದ್ದೂರಿಯಾಗಿ ಬೆಳೆಸ್ಕೊಂಡು ಹೋಗೋಕ್ಕೆ ಕಾರಣ ರಾಜೂರಾಗಿರ್ತಾರೆ. ಇವತ್ತು ರಾಜೂರು ಹುಟ್ಟುಹಬ್ಬದ ದಿವಸ ಬರೀ ಸ್ನೇಹಿತರಿಗೆ ಅಲ್ಲ, ಬಡ ಮಕ್ಕಳಿಗೆ, ದಲಿತರಿಗೆ, ದೀನರಿಗೆ, ಆಮೇಲೆ ಕೈಲಾಗದಿದ್ದವ್ರಿಗೆ ಅವ್ರ ಕೈಯಲ್ಲಾದಷ್ಟು ಸಹಾಯಗಳು, ಒಳ್ಳೆ ಉತ್ತಮವಾದಂಥ ಕಾರ್ಯಗಳು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಮೇಡಮ್ ಅವರು, ಇದಕ್ಕೆಲ್ಲ ಕಾರಣ ಉಷಾ ಮೇಡಮ್ ಅವರು ರಾಜಣ್ಣವರ ಬೆನ್ನೆಲುಬಾಗಿ ಡಾಕ್ಟರ್ ರಾಜ್ ಹಿಂದೆ ಪಾರ್ವತಮ್ಮವ್ರು ಹೆಂಗಿದ್ರು ಅದೇ ಥರನೇ ಉಷಾ ಅವರು ನಮ್ಮ ರಾಜಣ್ಣವ್ರು ಹಿಂದೆ ನಿಂತು ಬೆನ್ನೆಲುಬಾಗಿ ನಿಂತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಮಾಡಬೇಕು ಅಂದರೆ ಎಷ್ಟು ಜನ ಸೇರಬೇಕು ಅಂದರೆ ಸುಮ್ಮನೆ ಇರಲ್ಲ. ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಜಾಸ್ತಿ ಇದೆ. ಅದನ್ನು ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ ನಾವು ರಾಜಣ್ಣವರಿಂದ ತಿಳ್ಕೊಬೇಕು. ರಾಜಣ್ಣವ್ರಿಗೆ ಇವತ್ತು 48 ವರ್ಷ ತುಂಬಿರೋದು ನೋಡಿದ್ರೆ ಅವ್ರು 48 ವರ್ಷ ಅಲ್ಲ, ಚಿರ ಯುವಕರು ಅವರು. ಆದರೆ ದೇವರು ಅವ್ರಿಗೆ ಆಯುರ್ವೇದಕ್ಕೆ ಆಯುಷ್ ಕೊಟ್ಟು, ನೆಮ್ಮದಿ ಕೊಟ್ಟು, ಶಾಂತಿ ಕೊಟ್ಟು, ಇದೇ ಥರ ಬಡವರ ಪರ ಕೆಲಸ ಮಾಡಿಕೊಂಡು ಸ್ನೇಹಿತರ ಪರ ಕಾಳಜಿ ವಹಿಸಿ ನಮ್ಮೆಲ್ಲರ ಜೊತೆಯಲ್ಲಿ ಶಾಶ್ವತವಾಗಿರಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮಾಧ್ಯಮ ಮಿತ್ರದ ಪರವಾಗಿ ನಾನು ಕೇಳ್ಕೊತೀನಿ. ನಾಗರಬಾವಿ ನಾಗರಿಕರ ವೇದಿಕೆ ಇನ್ನೂ ಅದ್ದೂರಿಯಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಭಗವಂತ ಅವ್ರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ. ಒಳ್ಳೆಯದಾಗಿ. ರಾಜು ಅವರು ಇವತ್ತು 48ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ. ಮೊದಲನೇದಾಗಿ ಬೆಂಗಳೂರು ನಗರ ದೇವತೆ ಅಣ್ಣಮ್ಮನ ಆಶೀರ್ವಾದ ಇರಲಿ. ನಾಗರಬಾವಿ ಸ್ನೇಹ ಬಳಗದಿಂದ ನಮಗೆ ಭಾರಿ ಚಿರಪರಿಚಿತರು. ನಾಗರಬಾವಿಲಿ ಭಾರಿ ಅದ್ದೂರಿಯಾಗಿ ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ. ಹಾಗಾಗಿ ಅವ್ರಿಗೆ ಯಶಸ್ಸು, ಆರೋಗ್ಯ ಎಲ್ಲ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಅದೇ ರೀತಿ ಅವರು ಸ್ನೇಹ ಜೀವಿ ಮತ್ತು ಸರಳ ಜೀವಿ. ಅವರು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ರಾಜು ಅವರ 48ನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲ ಸ್ನೇಹಿತರು ಬಳಗದವರು ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಮುಂದಿನ ಅವರ ರಾಜಕೀಯ ಭವಿಷ್ಯ ಇರಬಹುದು, ವ್ಯಾವಹಾರಿಕವಾದ ಭವಿಷ್ಯ ಇರೋದು ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿ, ಇಲ್ಲಿರೋ ಎಲ್ಲ ನಮ್ಮ ನಾಗರಿಕ ಸ್ನೇಹಿತರುಗಳು ಅವರಿಗೆ ಈ ದಿನ ಆಶೀರ್ವಾದ ಮಾಡಿದ್ದಾರೆ. ದೇವರು ಅವರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಅವರು ಅವರ 48ನೇ ವರ್ಷದ ಶುಭಾಶಯಗಳು ಎಲ್ಲ ನಾಗರಬಾವಿ ಬಳಗ ಅದರಿಂದ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ವಿ. ಅವರು ಸಮಾಜ ಸೇವಕರು, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.